ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 68ನೇ ಕ್ವಶನ್ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ಆರ್ ಟಿ ಜಿ ಎಸ್ ಆ್ಯಂಡ್ ಎನ್ ಇ ಎಫ್ ಟಿ. ಫಸ್ಟ್ ಸ್ಟೇಟ್ಮೆಂಟ್, ಇನ್ ಆರ್ ಟಿ ಜಿ ಎಸ್ ದ ಸೆಟಲ್ಮೆಂಟ್ ಟೈಮ್ ಈಸ್ ಇನ್ಸ್ಟಂಟೇನಿಯಸ್ ವೈಲ್ ಇನ್ ಕೇಸ್ ಆಫ್ ನೆಫ್ಟ್ ಇಟ್ ಟೇಕ್ಸ್ ಸಮ್ ಟೈಮ್ ಟು ಸೆಟಲ್ ದಿ ಪೇಮೆಂಟ್. ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು, ಇನ್ ಆರ್ ಟಿ ಜಿ ಎಸ್ ದ ಕಸ್ಟಮರ್ ಇಸ್ ಚಾರ್ಜ್ಡ್ ಫಾರ್ ಇನ್ವರ್ಟ್ ಟ್ರಾನ್ಸಾಕ್ಷನ್ ವೈಲ್ ದಟ್ ಈಸ್ ನಾಟ್ ದ ಕೇಸ್ ಫಾರ್ ನೆಫ್ಟ್. Statement 3 ಬಂದ್ಬಿಟ್ಟು, operating hours for RTGS are restricted on certain days while this is not true for NEFT. Which of the statement given above are correct? ಸೊ ಇದು ಬ್ಯಾಂಕ್ ಟ್ರಾನ್ಸಾಕ್ಷನ್ ನಮಗೆ ಗೊತ್ತಿರೋ ಪ್ರಕಾರ ಆನ್ಲೈನ್ ಬ್ಯಾಂಕಿಂಗ್ ಮಾಡ್ತೀವಲ್ಲ ಅದರಲ್ಲಿ ಅವರಿಗೆ ಗೊತ್ತಿರುತ್ತೆ. ಸೊ ಇದು ಆರ್ ಟಿ ಜಿ ಎಸ್ ಅಂತ ಹೇಳಿದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಹೇಳಿ, ಅದೇ ಥರ ಎನ್ ಇ ಎಫ್ ಟಿ ಅಂತ ಹೇಳಿದ್ರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಸೊ ಇದರಲ್ಲಿ ನಾನು ಒಂದು PIB ನ್ಯೂಸಿಗೆ ಹೋಗಿ ಇಲ್ಲಿ ಚೆಕ್ ಮಾಡಿದ್ರೆ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ RBI ಒಂದು ಗೈಡ್ಲೈನ್ಸನ್ನು ಇಶ್ಯೂ ಮಾಡಿತ್ತು 2019 ಏನಂತ ಹೇಳಿದ್ರು ಅಂತ ಹೇಳಿದ್ರೆ, RBIದವರು ವೇವರ್ ಆಫ್ ಚಾರ್ಜಸ್ has decided that with effect from 1st July 2019, processing charges and time varying charges levied on bank by RBI for outward transaction undertaken using RTGS system, as also the processing charges levied by RBI for transaction processed in NEFT would be waived by the Reserve Bank ಅಂತ ಹೇಳಿದ್ದಾರೆ. The bank also advised by RBI to pass on the benefit to their customers. ಸೊ ಬ್ಯಾಂಕ್ RBIದವರು ಆ ಕಾಸ್ಟ್ ಏನಿದೆಯಲ್ಲ ಅದನ್ನು ವೇವರ್ ಮಾಡಿದ್ದಾರೆ. ಸೊ ಅದನ್ನು ಕಸ್ಟಮರ್ಸಿಗೂ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಎರಡನೇ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಕಸ್ಟಮರ್ ಇಸ್ ಚಾರ್ಜ್ಡ್, ಇದು ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಇನ್ನೊಂದು ನ್ಯೂಸನ್ನು ಇಲ್ಲಿ ನೋಡೋಣ. ಇಂಡಿಯನ್ ಎಕ್ಸ್ಪ್ರೆಸ್ಸಿನ ನ್ಯೂಸ್ ಇಲ್ಲಿ ನೋಡಿದ್ರೆ, ದ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಫಾರ್ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ವಿಲ್ ಬಿ ಅವೈಲೇಬಲ್ ರೌಂಡ್ ದಿ ಕ್ಲಾಕ್. ಸೊ ಇದು ಬಂದ್ಬಿಟ್ಟು 2020 ನ್ಯೂಸ್. ಸೊ ಅದಕ್ಕೆ 24/7 ಯಾವುದೇ ತೊಂದರೆಗಳಿಲ್ಲದಂಗೆ ಅದು ನಡೆಯುತ್ತೆ ಅಂತ ಹೇಳಿ ಇದು ಒಂದು ನ್ಯೂಸ್ ಬಂದಿತ್ತು. 24/7 ಇದು ಅವೈಲೇಬಲ್ ಇರುತ್ತೆ ಅಂತ ಹೇಳಿ, RTGS ಅವೈಲೇಬಲ್ ಇರುತ್ತೆ ಅಂತ ಹೇಳಿ ಒಂದು ನ್ಯೂಸ್ ಬಂದಿತ್ತು. ಸೊ ನಾವು ಇಲ್ಲಿ ದ RTGS ಸೆಟಲ್ಮೆಂಟ್ ಈಸ್ ಇನ್ಸ್ಟಂಟೇನಿಯಸ್, ಇದು ಕರೆಕ್ಟ್ ಆಗುತ್ತೆ. ಮತ್ತು ಆಪರೇಟಿಂಗ್ ಅವರ್ಸ್ ಫಾರ್ RTGS ಆರ್ ರೆಸ್ಟ್ರಿಕ್ಟೆಡ್ ಟು ಸರ್ಟನ್ ಡೇಸ್. ಸೊ ಇದು ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಮೂರನೇ ಸ್ಟೇಟ್ಮೆಂಟ್ ತಪ್ಪಿದೆ. ಸ್ಟೇಟ್ಮೆಂಟ್ 2 ತಪ್ಪಿದೆ, ಸ್ಟೇಟ್ಮೆಂಟ್ 3 ತಪ್ಪಿದೆ. ಸೊ ಆನ್ಸರ್ ಬಂದ್ಬಿಟ್ಟು ಎ ಆಗುತ್ತೆ, ಒನ್ ಓನ್ಲಿ. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.